ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಬೇಗ ಮುಟ್ಟಾಗಬೇಕು, ಬೇಗ ಪೀರಿಯಡ್ಸ್ ಆಗಬೇಕು, ಮನೇಲಿ ಫಂಕ್ಷನ್ ಇದೆ, ಇನ್ನೊಂದಿದೆ ಅಂತ ಹೇಳಿ ತುಂಬ ಟೆನ್ಷನ್ ತಗೊಳ್ತಾ ಇರ್ತಾರೆ. ಸೊ ಈ ವೀಕಲ್ಲಿ ನಂದು ಇನ್ನು ಪೀರಿಯಡ್ಸ್ ಆಗಿಲ್ಲ, ಫಂಕ್ಷನ್ ಇದೆ, ಏನು ಮಾಡೋದು, ಫಂಕ್ಷನ್ ಟೈಮಲ್ಲಿ ಆಗಿಬಿಡ್ತೀನೇನೋ, ಇಲ್ಲ ಹಬ್ಬದ ಟೈಮಲ್ಲಿ ಆಗಿಬಿಡ್ತೀನೇನೋ ಅಂತ ಹೇಳಿಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಇದು ಕಾಮನ್ ಟೆನ್ಷನ್ ಆಗಿಬಿಡುತ್ತೆ. ಸೊ ನಮಗಿಷ್ಟ ಇರಲಿ ಇಲ್ಲದೇ ಇರಲಿ, ಪೀರಿಯಡ್ ಅನ್ನೋದು ಅದು ಯಾವ ಟೈಮಿಗೆ ಬರಬೇಕೋ ಆ ಟೈಮಿಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದು ಅತಿ ಬೇಗ ಬಂದುಬಿಡಬೇಕು, ಆ ಟೈಮ್ಗಿಂತ ಬೇಗ ಪೀರಿಯಡ್ ಆಗಿಬಿಡಬೇಕು, ಇಲ್ಲ ಅದು ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಪೀರಿಯಡ್ ಆಗಬೇಕು. ಸೊ ನಾರ್ಮಲಾಗಿ ಏನಂತ ಥಿಂಕ್ ಮಾಡ್ತಾರೆ ಅಂದರೆ, ಬೇಗ ಆಗೋದ್ರೆ ಒಂದು ಟೆನ್ಷನ್ ಇರಲ್ಲ. ಸೊ ಲೇಟ್ ಆದರೂ ಕೂಡ ಏನಾದರೂ ಫಂಕ್ಷನ್ ಟೈಮಲ್ಲಿ ಆಗಿಬಿಡುತ್ತೇನೋ ಅಂತ ಹೇಳಿ ಟೆನ್ಷನ್ ತಗೊಳ್ತಾ ಇರ್ತಾರೆ. ಸೊ ಹಾಗಾಗಿ ಫಂಕ್ಷನ್ಗಿಂತ ಮುಂಚೆನೇ ಆಗಿಬಿಟ್ಟೆ ಪೀರಿಯಡ್ಸು, ಒಂದು ಟೆನ್ಷನ್ ಫ್ರೀ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಸೊ ಈ ರೀತಿ ಇರುವಾಗ ಸುಮಾರು ಜನ ಮೆಡಿಕಲ್ ಸ್ಟೋರಿಗೆ ಹೋಗಿ ಟ್ಯಾಬ್ಲೆಟ್ ತಗೊಳ್ಳೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋದು ಅದೆಲ್ಲನೂ ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಹಾಗಾಗಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಕೆಲವೊಂದು ಮನೆಮದ್ದುಗಳನ್ನ ಯೂಸ್ ಮಾಡಿಕೊಂಡು ಬೇಗ ನಿಮ್ಮ ಅವಧಿಗಿಂತ ಬೇಗ ಯಾವ ರೀತಿ ಪೀರಿಯಡ್ಸ್ ಆಗಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ನೇ ಮನೆಮದ್ದು ಏನಂತ ನೋಡೋಣ. ಫಸ್ಟ್ನೇ ಮನೆಮದ್ದು ಏನಂತ ಹೇಳಿದ್ರೆ, ಹಣ್ಣುಗಳು ಇಲ್ಲ ವಿಟಮಿನ್ ಸಿ ಇರೋ ಫ್ರೂಟ್ಸು ಅದನ್ನು ತಿನ್ನಬೇಕು. ಸೊ ವಿಟಮಿನ್ ಸಿ ಇರೋ ಫ್ರೂಟ್ಸ್ ತಿಂದರೆ ಅದು ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಲೆವೆಲನ್ನು ಹೆಚ್ಚು ಮಾಡುತ್ತೆ. ಸೊ ಈಗಿರುವಾಗ ಇದು ಗರ್ಭಾಶಯ ಕುಗ್ಗೋಕ್ಕೆ ಸಹಾಯ ಮಾಡುತ್ತೆ. ಸೊ ನಮ್ಮ ಗರ್ಭಾಶಯ ಯಾವಾಗ ಕುಗ್ಗುತ್ತೋ ಆವಾಗ ಇಮಿಡಿಯೇಟಾಗಿ ಪೀರಿಯಡ್ಸ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಈ ರೀತಿ ವಿಟಮಿನ್ ಸಿ ಹೆಚ್ಚಾಗಿರೋ ಹಣ್ಣುಗಳು, ತರಕಾರಿ ಅಂತ ಹೇಳಿದರೆ ಬ್ರೋಕಲಿ, ಪಾಲಕ್ ಸೊಪ್ಪು, ಕಿವಿ, ಸೀಬೆಹಣ್ಣು, ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ಹೂಕೋಸು ಇದೆಲ್ಲನೂ ನೀವು ತಗೋಬೋದು. ಸೊ ಇದೆಲ್ಲನೂ ಈಸ್ಟ್ರೋಜನ್ನ ಹೆಚ್ಚು ಮಾಡುತ್ತೆ. ಸೊ ಈಸ್ಟ್ರೋಜನ್ನ ಹೆಚ್ಚು ಮಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಪೀರಿಯಡ್ಸ್ ಅನ್ನೋದು ಬರುತ್ತೆ. ಗೈಸ್, ಅನಾನಸ್ ಹಣ್ಣು ತಿನ್ನೋದ್ರಿಂದ ಕೂಡ ಮುಟ್ಟು ಬೇಗ ಆಗುತ್ತೆ. ಯಾಕಂತಂದರೆ ಅನಾನಸ್ ಹಣ್ಣು ತಿನ್ನೋದ್ರಿಂದ ಪೆಲ್ವಿಕ್ ಏರಿಯಾನ ಹೀಟ್ ಮಾಡುತ್ತೆ. ಸೊ ಪೆಲ್ವಿಕ್ ಏರಿಯಾ ಹೀಟ್ ಆದಾಗ ಗರ್ಭಾಶಯದ ಒಳಗಡೆ ಒಂದು ಚಿಕ್ಕದಾಗಿ ಪದರ ಇರುತ್ತಲ್ವಾ, ಸೊ ಆ ಪದರನ ಅದು ಹೀಟ್ ಮಾಡಿ ಅದು ಕಂಪ್ರೆಸ್ ಆಗುತ್ತೆ, ಪೀರಿಯಡ್ಸ್ ಅನ್ನೋದು ಇಮಿಡಿಯೇಟಾಗಿ ಬರುತ್ತೆ. ಸೊ ಹಾಗಾಗಿ ಅನಾನಸ್ ಅನ್ನೋದು ಕೂಡ ಒಂದು ಪೀರಿಯಡ್ಸ್ ಇಮಿಡಿಯೇಟ್ ಆಗೋಕ್ಕೆ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಅರಿಶಿನ ನೀವು ಹಾಲಲ್ಲಿ ಹಾಕೊಂಡು ಕುಡಿಬೋದು ಅಥವಾ ನೀರಲ್ಲಿ ಹಾಕೊಂಡು ಕುಡಿಬೋದು. ಅರಿಶಿನ ಸೇವನೆ ಮಾಡೋದ್ರಿಂದ ಗರ್ಭಾಶಯದಲ್ಲಿ ರಕ್ತದ ಒಂದು ರಕ್ತ ಹರಿಯೋಕ್ಕೆ ಇದು ಸಹಾಯ ಮಾಡುತ್ತೆ, ಒಂದು ಉತ್ತೇಜನ ಮಾಡುತ್ತೆ ರಕ್ತ ಹರಿಲಿಕ್ಕೆ. ಆಮೇಲೆ ಇದು ಕೂಡ ಅಷ್ಟೇ ಪೆಲ್ವಿಕ್ ಏರಿಯಾನ ಒಂದು ಹೀಟ್ ಮಾಡುತ್ತೆ. ಸೊ ಹೀಟ್ ಮಾಡಿದಾಗ ಪೆಲ್ವಿಕ್ ಏರಿಯಾನ ಹೀಟ್ ಮಾಡಿದಾಗ ಅದು ನ್ಯಾಚುರಲ್ ಆಗಿ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಮನೆಮದ್ದು. ಇದನ್ನ ಹಾಲಲ್ಲಿ ಹಾಕೊಂಡು ಕುಡಿಬೋದು ಅಥವಾ ನೀವು ನೀರಲ್ಲಿ ಹಾಕೊಂಡಾದ್ರೂ ಕುಡಿಬೋದು. ಒಂದು ತುಂಬ ಬಿಸಿ ಇರೋ ಆಹಾರ ಮತ್ತು ಖಾರ ಇರೋ ಆಹಾರ, ಮಸಾಲೆ ಇರೋ ಆಹಾರ ತಿಂದರೆ ಕೂಡ ನೀವು ಬೇಗ ಮುಟ್ಟಾಗ್ತೀರಾ. ಯಾಕಂತಂದರೆ ಬಿಸಿ, ಖಾರ, ಮಸಾಲೆ ಇರೋ ತಿಂದರೆ ಸೊ ನಿಮ್ಮ ಬಾಡಿ ಹೀಟ್ ಆಗುತ್ತೆ. ಹೀಟ್ ಆದಾಗ ಅದು ಬೇಗ ಪೀರಿಯಡ್ ಆಗೋಕ್ಕೆ ಆದಾಗ ಏನಾಗುತ್ತೆ ಅಂತಂದರೆ ಗರ್ಭಾಶಯ ಅನ್ನೋದು ಕುಗ್ಗತ್ತೆ, ಕಂಪ್ರೆಸ್ ಆಗುತ್ತೆ. ಸೊ ಹಿಂಗಾಗಿ ಇದು ಬೇಗನೆ ಪೀರಿಯಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನೆಕ್ಸ್ಟ್ ರೆಮಿಡಿ ಏನಂತ ಹೇಳಿದ್ರೆ ಒಣದ್ರಾಕ್ಷಿ ಮತ್ತು ಹಾಲು ಎರಡೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ಅತಿ ಬೇಗ ನಿಮಗೆ ಮುಟ್ಟನ್ನೋದು ಆಗುತ್ತೆ ಗೈಸ್. ಸೊ ಇಷ್ಟು ಮನೆಮದ್ದುಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ, ನಿಮ್ಗೆ ಯಾವುದು ಕಂಫರ್ಟ್ ಇರುತ್ತೋ ಮಾಡ್ಕೊಳ್ಳೋಕ್ಕೆ, ಸೊ ಇಷ್ಟರಲ್ಲಿ ಯಾವುದಾದ್ರೂ ನೀವು ಮಾಡಿಕೊಂಡು ಕುಡಿಬೋದು ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.